ವೀಕ್ಷಕರೇ ನಮಸ್ಕಾರ. ನಕ್ಷತ್ರ ಕವಿ ಮತ್ತು ಕವನ ಗೋಷ್ಠಿಗೆ ಮತ್ತೋರ್ವ ಕವಿಗಳು, ಸಾಹಿತಿಗಳು, ಅನುಭವಿ ಬರಹಗಾರರಾಗಿರ್ತಕ್ಕಂಥ ಶೇಖರಯ್ಯ THM ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ನಕ್ಷತ್ರ ಕವಿ ಮತ್ತು ಕವನಕ್ಕೆ ಇವತ್ತು ನಮ್ಮೊಂದಿಗೆ ನೀವು ಭಾಗಿಯಾಗಿದ್ದೀರಿ. ಕೆಲ ಕಾಲ ಕವನಗಳನ್ನು ಓದೋಣ, ಕೆಲ ಕಾಲ ಕವನಗಳನ್ನು ಕೇಳೋಣ, ಅದರಿಂದ ಕೆಲವೊಂದು ಸಂದೇಶಗಳನ್ನ ಅರ್ಥಕೊಳ್ಳುವಂಥ ಪ್ರಯತ್ನವನ್ನು ಈ ಒಂದು ಗೋಷ್ಠಿಯಲ್ಲಿ, ಒಂದು ಸಂಚಿಕೆಯಲ್ಲಿ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಸಂಕ್ಷಿಪ್ತವಾಗಿ ತಮ್ಮ ಪರಿಚಯವನ್ನು ಮಾಡ್ಕೊಳ್ಳೋದಾದರೆ ವೀಕ್ಷಕರಿಗೆ. ಸರ್, ನಮ್ಮ ಹೆಸರು ಶೇಖರಯ್ಯ THM ಅಂತೇಳಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೆದ್ದಲಗಟ್ಟೆ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆಯಲ್ಲಿ ಸಹಶಿಕ್ಷಕನಾಗಿ ಕಳೆದ 18 ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗೆ ನನ್ನ ವಿದ್ಯಾಭ್ಯಾಸ MA BEd ಮತ್ತು ಸಾಹಿತ್ಯಿಕವಾಗಿ ಆರಂಭದ ದಿನಗಳಿಂದನೂ ನನ್ನ ಪ್ರಯತ್ನಗಳು ಸತತವಾಗಿ ಸಾಗ್ತಾ ಇದ್ದಾವೆ. ಈಗ ನನಗೆ ಒಂದಷ್ಟು ಪಕ್ವತೆ ಅನ್ನುವಂತಹ ಭಾವನೆ ಬಂದಿದೆ. ಹಾಗಾಗಿ ನಾನು ಬರೆದಿರುವಂತಹ ಕೆಲವೊಂದು ಕಥೆಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಲೇಖನಗಳಾಗಿರ್ಬೋದು, ಇವು ನಾಡಿನ ಹೆಸರಾಂತ ಪತ್ರಿಕೆಗಳಾಗಿರುವಂತಹ ತುಷಾರ್ ಇರ್ಬೋದು, ಹೊಸತು, ಇವುಗಳಲ್ಲಿ ಪ್ರಕಟ ಆಗಿದೆ ಅಂತ ಹೇಳಿದರೆ ನನಗೆ ಒಂದಷ್ಟು ಸಂತೃಪ್ತಿ ಇದೆ. ಪರವಾಗಿಲ್ಲ, ನಾನು ಸಾಹಿತ್ಯದಲ್ಲಿ ಒಂದಷ್ಟು ಪಕ್ವತೆಯನ್ನು ಪಡೆದುಕೊಳ್ಳುವ ದಾರಿಯಲ್ಲಿ ಸಾಗ್ತಾ ಇದ್ದೇನೆ. ಹಾಗೆಯೇ ವಚನ ಸಿರಿ ಎನ್ನುವಂತಹ 251 ವಚನಗಳನ್ನು ಒಳಗೊಂಡಂತಹ ಒಂದು ಕೃತಿಯನ್ನು ಬರೆದಿದ್ದೇನೆ. ಸದರಿ ಕೃತಿಗೆ ಕನ್ನಡದ ಹೆಸರಾಂತ ಕಥೆಗಾರರು ಹಾಗೂ ವಚನ ಸಾಹಿತ್ಯವನ್ನು ಅತ್ಯಂತ ವಿಸ್ತೃತವಾಗಿ ಅಧ್ಯಯನ ಮಾಡಿರುವಂತಹ ಶ್ರೀ ಅಮರೇಶ್ ನುಗುಡೋಣಿ ಅವರು ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದು ಹಾಗೂ ಪುಸ್ತಕದ ಬಿಡುಗಡೆಗೂ ಅವರು ಆಗಮಿಸಿದರು. ಬಹಳ ಖುಷಿಯಾಯಿತು. ಮತ್ತು ವಿಶ್ವವಿದ್ಯಾಲಯದ ಸಾಕಷ್ಟು ಪ್ರೊಫೆಸರ್ಗಳು ಈ ಕೃತಿಯನ್ನು ಓದಿಬಿಟ್ಟು ಬಹಳ ಮೇರು ಕೃತಿಯಾಗಿದೆ, ಕನ್ನಡದ ಓದುಗರಿಗೆ ಒಂದು ಕೊಡುಗೆಯಾಗಿದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಒಬ್ಬ ಸಾಹಿತಿಯಾಗಿ ನನಗಂತೂ ತುಂಬ ಖುಷಿಯಾಯಿತು ಸರ್. ಬರಹಗಳ ಗೆದ್ದಾಗ ಪ್ರಾಯಶಃ ಕವಿ ಗೆದ್ದಂತೆ ಅಥವಾ ಬರಹಗಾರ ಗೆದ್ದಂತೆ. ನಿಜಕ್ಕೂ ತಮ್ಮ ಸಾರ್ಥಕ ಕ್ಷಣಗಳಿಗೆ ನಮ್ಮ ವಾಹಿನಿ ಅಭಿನಂದಿಸುತ್ತೆ ಸರ್. ತಮಗೆ ಧನ್ಯವಾದ ಸರ್. ಕನ್ನಡ ರಾಜ್ಯೋತ್ಸವ ಸುವರ್ಣ ಸಂಭ್ರಮಕ್ಕೆ ಇವತ್ತು ನಮ್ಮ ಗೋಷ್ಠಿಯಲ್ಲಿ ಯಾವ ವಿಷಯವನ್ನು ಆಧಾರ ಮಾಡಿಕೊಂಡು ಇವತ್ತು ಕವನವನ್ನು ವಾಚನ ಮಾಡಿದ್ದೀರಿ ಸರ್? ಕನ್ನಡ ನಾಡಿಗೆ ಬಹಳ ಪ್ರಾಚೀನವಾಗಿರುವಂತಹ, ಭವ್ಯವಾಗಿರುವಂತಹ ಇತಿಹಾಸ ಇದೆ. ಶಿಲಾಯುಗದಿಂದ ಹಿಡಿದ್ಬಿಟ್ಟು ಪ್ರಸ್ತುತವರೆಗೂ ಕನ್ನಡ ನಾಡು ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿಯೇ, ವಿಶೇಷವಾಗಿ ಭಾರತದಲ್ಲಿಯೇ ಅದರದೇ ಆಗಿರುವಂತಹ ಒಂದು ಸ್ಥಾನಮಾನವನ್ನು ಒಳಗೊಂಡಿರುವಂತಹ ನಾಡು ನಮ್ಮ ಕನ್ನಡ ನಾಡಾಗಿದೆ. ಈ ಕನ್ನಡ ನಾಡಿನ ಬಗ್ಗೆ ನಾವು ಏಕೆ ಅಭಿಮಾನವನ್ನು ಹೊಂದಬೇಕು, ಯಾಕೆ ಕನ್ನಡ ನಾಡು ಶ್ರೇಷ್ಠ ಅನ್ನೋದನ್ನು ತಿಳಿಸ್ಲಿಕ್ಕೆ ಬಹು ಪ್ರಾಚೀನ ಕಾಲದಿಂದಲೂ ಬಹಳಷ್ಟು ಕವಿ ಪುಂಗವರು ತಮ್ಮದೇ ಆಗಿರುವಂತಹ ಪದಗಳಲ್ಲಿ ಹಿಡಿದಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ನೋಡೋದಾದರೆ ಶ್ರೀ ವಿಜಯ ಕನ್ನಡ ನಾಡಿನ ವಿಸ್ತಾರವನ್ನು ಕಾವೇರಿಯಿಂದ ಗೋದಾವರಿವರೆಗೆ ಇತ್ತು ಎನ್ನುವಂಥದ್ದನ್ನು ತನ್ನ ಕೃತಿಯಲ್ಲಿ ಪ್ರಕಟ ಮಾಡ್ತಾನೆ. ಹಾಗೆಯೇ ಇಲ್ಲಿನ ಜನರ ಬಗ್ಗೆ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳ್ತಾನೆ. ಅಂತ ಹೇಳಿದ್ರೆ ಯಾಕೆ ನಾವು ಈ ಕನ್ನಡ ನಾಡನ್ನು ಅಭಿಮಾನಿಸಬೇಕು, ಯಾಕೆ ನಮ್ಮ ಕನ್ನಡ ನಾಡು ಶ್ರೇಷ್ಠ ಅನ್ನೋದನ್ನು. ಹಾಗೆ ಬರ್ತಾ ಬಹಳಷ್ಟು ಕವಿಗಳು, ವಿಶೇಷವಾಗಿ ಮಹಾಲಿಂಗರಂಗ ಹೇಳ್ತಾನೆ ಏನಂತ, ಕನ್ನಡ ಭಾಷೆ ಅಂತ ಸೊಗಸಾಗಿರುವಂಥ ಭಾಷೆ ಅಂತ ಹೇಳಿದರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಕಳಿದ ಕಬ್ಬಿನ ಸಿಗಿರಿನಂದದಿ ಸುಲಭವಾಗಿರ್ಬೋದು ಕನ್ನಡ. ಹಾಗಾಗಿ ಕನ್ನಡ ನಾಡಿನ ಬಗ್ಗೆ ನಾವು ಏಕೆ ಅಭಿಮಾನವನ್ನು ಹೊಂದಬೇಕು ಎನ್ನುವಂತಹ ಒಂದು ಸಿದ್ಧ ಮಾದರಿಯೇ ನಮ್ಮ ಮುಂದಿದೆ ಸರ್. ಖಂಡಿತ. ಆ ಸಿದ್ಧ ಮಾದರಿಯನ್ನು ಓದುಗರಿಗೆ ಮತ್ತು ಕನ್ನಡಿಗರಿಗೆ ತಿಳಿಸುವಂತಹ ಪ್ರಯತ್ನದ ನಿಟ್ಟಿನಲ್ಲಿ ನಾನು ಒಂದು ನಿಜ ಸ್ವರ್ಗವು ಎನ್ನುವಂತಹ ಒಂದು ಕವನವನ್ನು ವಿಶೇಷವಾಗಿ ಕರ್ನಾಟಕ ಎನ್ನುವಂಥ ಹೆಸರು ಪಡೆದಂತಹ ಈ 50 ವರ್ಷಗಳ ಸುವರ್ಣ ಸಂಭ್ರಮದಲ್ಲಿ ವಾಚನ ಮಾಡಲಿಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ ನನಗೆ. ವಾಚನ ಮಾಡ್ಕೊಳ್ಳಿ ಸರ್. ನನ್ನ ಕವನದ ಶೀರ್ಷಿಕೆ ನಿಜ ಸ್ವರ್ಗವು. ಕನ್ನಡದ ಈ ನೆಲವು ಸಮೃದ್ಧಿಯ ಹೊಲವು, ನದಿ ಝರಿ ತೊರೆಗಳ ಸಂಗೀತವು, ಸಹ್ಯಾದ್ರಿ ಕೊಡಚಾದ್ರಿ ಬಯಲೊಳಗೆ ಸ್ಕಂದಾದ್ರಿ, ಸಿರಿಗಂಧ ತರುಗಳ ಸಂಕೀರ್ಣವು. ಎರಡನೇ ಒಂದು ಚರಣದಲ್ಲಿ ನೀವು ವಿಶೇಷವಾಗಿರುವಂಥ ಒಂದು ಪದವನ್ನು ನಾವು ಬಳಸಿದ್ದೇವೆ, ಸ್ಕಂದಾದ್ರಿ ಅನ್ನುವಂಥದ್ದು. ಸ್ಕಂದ ಸಿರಿ ಅಂದರೆ ಸಂಡೂರಿನ ಸ್ಕಂದ ಸಿರಿ ಬಯಲೊಳಗಿದೆ. ಇದುವರೆಗೆ ಸಾಕಷ್ಟು ಪದ್ಯಗಳನ್ನು ನಾನು ಕನ್ನಡದ ಬಗ್ಗೆ ವಾಚನ ಮಾಡಿದಾಗ ನಮ್ಮ ಸ್ಕಂದಾದ್ರಿಯನ್ನು ಎಲ್ಲೂ ಉಲ್ಲೇಖ ಮಾಡಿರಲಿಲ್ಲ. ನನ್ನ ಮನಕ್ಕೆ ಒಂದು ಒಳಪು ಬಂತು, ನಾವು ನಮ್ಮ ಸ್ಕಂದಾದ್ರಿಯನ್ನು ಯಾಕೆ ಪರಿಚಯ ಮಾಡಬಾರ್ದು ಅಂಥೇಳಿ. ಮುಂದೆ ಹೇಳ್ತಾ ಹೋದರೆ, ಶಿಲೆಯೊಳಗೆ ಕಲೆಯನ್ನು, ಕಲೆಯೊಳಗೆ ಚೆಲುವನ್ನು ಹಿಡಿದಿಟ್ಟ ಶಿಲ್ಪಿಗಳ ಕೈ ಚಳಕವು, ಸೂಕ್ಷ್ಮ ಕುಸಿರಿಯ ಕೆಲಸ
ತೀಕ್ಷ್ಣದಿ ಈಕ್ಷಿಸೆ ಸೋಜಿಗವು ಅಚ್ಚರಿಯು ಮೈಪುಳಕವು. ಕದಂಬರಾದಿಯು ಇಕ್ಕೇರಿ ಕೆಳದಿಯು ವಿಜಯನಗರದ ಅರಸು ಇನ್ನೂ ಹಲವು. ಇಮ್ಮಡಿ ಮುಮ್ಮಡಿ ಹೆಸರಾದ ನಾಲ್ವಡಿ ಕಿತ್ತೂರು ರಾಣಿಯ ವೀರತ್ವವು. ರನ್ನ ಪಂಪರ ಕೃತಿಯು ಶಿಶುನಾಳರ ಸ್ತುತಿಯು ಕುವೆಂಪು ಬೇಂದ್ರೆಯರ ಸಾಹಿತ್ಯವು. ಜಾತಿ ಬೇಡೆನ್ನುವ ಮನುಜರೊಂದೆನ್ನುವ ಹಲವು ಶರಣರ ನುಡಿಯ ಆತ್ಮಬಲವು. ಸಾಧುವಿಗೆ ಸಾಧಾಗಿ ಮಧುರರಿಗೆ ಮಧುವಾಗಿ ಕಲಿಗಳಿಗೆ ಮಹಾ ಕಲಿಯು ನಾವು. ಶಾಂತಿಗೆ ಕ್ರಾಂತಿಗೆ ಹೆಸರಾದ ಈ ನಾಡು ನಮ್ಮದೆನ್ನಲು ನಮಗೆ ಬಹು ಗರ್ವವು. ಕನ್ನಡವು ಕಣಕಣದಿ ತುಂಬಿರಲು ಮನದಿ ಈ ನಮ್ಮ ನಾಡನಿಗೆ ಯುವ ಸ್ವರ್ಗವು. ಈ ನಮ್ಮ ನಾಡನಿಗೆ ಯುವ ಸ್ವರ್ಗವು. ಈ ಕವನವನ್ನು ವಾಚನವನ್ನು ಕೇಳಿದವರಿಗೆ ಕನ್ನಡ ಇದುವರೆಗೆ ಹೇಗಿತ್ತೆ ಗೊತ್ತಿಲ್ಲ, ಇನ್ಮೇಲೆ ಆದರೂ ಸ್ವರ್ಗ ಆಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಸ್ಫುರಿಸುವಂಥ ಭಾವನೆ. ಯಾಕಂದರೆ ಆಸ್ತಿಯ ಮಾಸ್ತಿಯಿಂದ ಹಿಡಿದು ರನ್ನರ ಮೋಹದಿಂದ ಹಿಡಿದು ಜನರ ಪ್ರೇಮದಿಂದ ಹಿಡಿದು ಕಾವೇರಿಯಿಂದ ಗೋದಾವರಿಗೆ ಹಿಡಿದು ಒಟ್ಟಾರೆ ಕನ್ನಡವನ್ನು ಸುದೀರ್ಘವಾಗಿ ನಾವು ಪರಿಚಯಿಸುವಂಥ ಕೆಲಸವನ್ನು, ಆ ಒಂದು ಕಾರ್ಯವನ್ನು ನಿಜ ಸ್ವರ್ಗ ಅಂತಕ್ಕಂಥ ಕವನದಲ್ಲಿ ಮೂಡಿರ್ತಕ್ಕಂಥದ್ದು. ನಾನು ಈ ಆಯಾಮದಲ್ಲಿ ಬರೆಯಬಹುದು ಎನ್ನುವಂಥದ್ದು ಯಾವ ರೀತಿ ನಿಮಗೆ ಚಿಂತನೆ ಬಂತು ಸರ್? ಸರ್, ಯಾವುದೇ ಒಂದು ನಾಡನ್ನಾಗಲಿ ಅಥವಾ ಯಾವುದೇ ಒಂದು ಪ್ರದೇಶವನ್ನಾಗಲಿ ಪರಿಚಯಿಸ್ಬೇಕಂತ ಹೇಳಿದರೆ ಒಂದಷ್ಟು ಸಿದ್ಧ ಮಾದರಿಗಳು ನಮ್ಮ ಕಣ್ಮುಂದಿದ್ದಾವೆ. ಉದಾಹರಣೆ, ಅಲ್ಲಿನ ಭೌಗೋಳಿಕ ಹಿನ್ನೆಲೆಯನ್ನು ವಿವರಿಸಬೇಕು. ಈಗ ನಾವು ಹೇಳ್ತೀವಿ ಭಾಳಷ್ಟು. ಈಗ ಉದಾಹರಣೆ, ನೀವು ಪಂಜೆಯವರ ಕನ್ನಡಿಗರ ತಾಯಿ ಪದ್ಯವನ್ನು ನೋಡಿ, ಶ್ರೀ ವಿಜಯನ ಪದ್ಯವನ್ನು ನೋಡಿ, ಕುವೆಂಪು ಅವರು ಅಥವಾ ಇನ್ಯಾರೇ ಸಾಹಿತಿಗಳು ಕನ್ನಡ ನಾಡಿನ ಬಗ್ಗೆ ಬರೆಯುವಾಗ ಮೊದಲು ಏನು ಮಾಡ್ತಾರೆ, ಅಲ್ಲಿನ ಭೌಗೋಳಿಕ ಪ್ರದೇಶವನ್ನು, ಅಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು. ಈಗ ಉದಾಹರಣೆ, ಕನ್ನಡದ ಭೌಗೋಳಿಕ ಪ್ರದೇಶವನ್ನು ನೋಡಿದರೆ ನಮ್ಮ ಮುಂದೆ ಕಣ್ಮುಂದೆ ಬಹಳ ವಿಭಿನ್ನವಾಗಿ ಬಹಳ ವಿಶೇಷವಾಗಿ ಕಾಣ್ತಕ್ಕಂಥದ್ದು ಸಹ್ಯಾದ್ರಿಯ ಪರ್ವತ ಶ್ರೇಣಿಗಳು, ಕೊಡಚಾದ್ರಿ, ಹಾಗೆ ನಮ್ಮ ಬಯಲು ಸೀಮೆಯಲ್ಲಿರುವಂತಹ ಸ್ಕಂದಾದ್ರಿ. ಮುಂದಿಂದಾಗಿ ನಾವು ಅಲ್ಲಿರುವಂಥ ಶಿಲ್ಪಕಲೆಯ ಬಗ್ಗೆ ವಿವರಿಸಬೇಕು, ಸಾಹಿತ್ಯದೊಳಗೆ ಬರಬೇಕು. ಶಿಲೆಯಲ್ಲಿ ಕಲೆಯನ್ನು ಅರಳಿಸಿದ ಅನೇಕ ಹೆಸರಾಂತ ಕವಿಗಳು ಅದನ್ನ ಬರಹಗಾರರ ಸಂಗೀತವನ್ನ ಕೊಟ್ಟಿದ್ದಾರೆ. ಕನ್ನಡದ ಪರಂಪರೆ ಆಗಿದೆ. ಆ ನಿಟ್ಟಿನ ಸ್ಕಂದಸ್ಕಿರಿಯನ್ನು ತಾವು ಆಯ್ಕೊಂಡು ಮಾಡ್ಕೊಂಡ್ರೆ. ಹೌದು ಸರ್. ಈಗ ಅಲ್ಲಿರುವಂಥ ಶಿಲ್ಪಕಲೆಯನ್ನು ನಾಡಿನ ಜನರಿಗೆ ಪರಿಚಯಿಸಬೇಕು. ವಿಶೇಷವಾಗಿ ಕನ್ನಡ ನಾಡಿನ ಬೇಲೂರು, ಹಳೆಬೀಡು, ಪಟ್ಟದಕಲ್ಲು, ಹಾಗೆ ವಿಶೇಷವಾಗಿ ದೇವಾಲಯಗಳ ಚಕ್ರವರ್ತಿ ಎನ್ನಿಸಿಕೊಂಡಿರುವಂಥ ಇಟ್ಟಿಗೆ ಮಹಾದೇವ ದೇವಾಲಯ, ಇಂತಹ ದೇವಾಲಯಗಳ ಬಗ್ಗೆ ಓದುಗರಿಗೆ ತಿಳಿಸ್ಕೊಟ್ಟಾಗ ಹೌದು ಇದು ನನ್ನ ನಾಡು ಎನ್ನುವಂಥ ಆತ್ಮಾಭಿಮಾನ ಮೂಡುತ್ತೆ. ಹಾಗೆ ನಾವು ಮುಂದುವರಿತಾ ಹೋದರೆ ಆಡಳಿತ ನೋಡಿ, ಕರ್ನಾಟಕ ದೇಶಕ್ಕೆ, ಕನ್ನಡ ನಾಡಿಗೆ ಮೌರ್ಯರ ಕಾಲದಿಂದ ಹಿಡಿದು ಪ್ರಸ್ತುತವರೆಗೂ ಆಡಳಿತದಲ್ಲಿ ತನ್ನದೇ ಆಗಿರುವಂತಹ ಮಹತ್ತರವಾಗಿರುವಂತಹ ಛಾಪು ಇದೆ. ಉದಾಹರಣೆ, ನಾವು ಇಮ್ಮಡಿ ಪುಲಿಕೇಶನ ನಾವೇನಂತೇಳಿ ದಕ್ಷಿಣಾಪತೇಶ್ವರ ಅಂಥೇಳಿ ಕರಿತೀವಿ. ಹಾಗೆ ನಮ್ಮ ವಿಜಯನಗರದ ಸಾಮ್ರಾಜ್ಯದ ಹೆಮ್ಮೆ ಕೀರ್ತಿ ಕಳಶವಾಗಿರುವಂತಹ ಶ್ರೀಕೃಷ್ಣ ದೇವರಾಯನನ್ನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂಥೇಳಿ ಕರಿತೀವಿ. ಹಾಗೆ ಕೆಳದಿಯನ್ನು ನಾನು ಇಲ್ಲಿ ಉಲ್ಲೇಖ ಮಾಡಿದ್ದೀನಿ. ಕೆಳದಿಯ ಶಿಸ್ತುಗಾರ ಶಿವಪ್ಪ ನಾಯಕನ ಆಡಳಿತ ಇಂದಿಗೂ ಮಾದರಿಯಾಗಿದೆ. ಈ ಥರದ ಆಡಳಿತದ ಅಂಶಗಳನ್ನು ಜನರಿಗೆ ತಿಳಿಸ್ಕೊಡ್ಬೇಕು. ಹಾಗೆ ಮುಂದೆ ಹೋದರೆ ಸಾಹಿತ್ಯದ ಮಹತ್ತರವಾಗಿರುವಂಥ ಸಾಹಿತ್ಯಗಳನ್ನು ನಾಡಿನ ಜನರಿಗೆ ಪರಿಚಯಿಸಬೇಕು. ಹಾಗೆಯೇ ಸಾಕಷ್ಟು ಮಹನೀಯರು ಕನ್ನಡ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ನೀವು 12ನೇ ಶತಮಾನದ ವಚನ ಸಾಹಿತ್ಯ, ಶರಣ ಸಾಹಿತ್ಯವನ್ನು ನೋಡಿದರೆ, ಆಗಲೇ ನೀವು ಸಂದರ್ಶನದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ, ನನಗೆ ಬಹಳ ಖುಷಿ ಆಯಿತು. ಸಾಹಿತ್ಯದಿಂದ ಸಮಾಜ ಪರಿವರ್ತನೆ ಸಾಧ್ಯ ಇದೆ ಅನ್ನಲಿಕ್ಕೆ ಅತ್ಯಂತ ಒಳ್ಳೆಯ ನಿದರ್ಶನ ಯಾವುದು ಅಂತ ಹೇಳಿದ್ರೆ 12ನೇ ಶತಮಾನದ ವಚನ ಸಾಹಿತ್ಯ. ಆ ವಚನ ಆಧಾರದ ಮೇಲೆ ಇವತ್ತು ನಡೀತಾ ಇದೆ. ಹೌದು ಸರ್. ಇವತ್ತು ಯಾವುದೇ ನೀವು ಭಾಷಣ ಮಾಡೋರು ಇರಲಿ ಅಥವಾ ಯಾವುದೇ ಉಲ್ಲೇಖ ಮಾಡುವಾಗ ಒಂದು ವಚನವನ್ನು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ, ಸೂರ್ಯ ಚಂದ್ರ ಇರುವವರೆಗೂ ಆ ವಚನ ಸಾಹಿತ್ಯ ಏನಿರುತ್ತೆ ಅಜರಾಮರವಾಗಿ ಉಳ್ಕೊಳ್ಳುತ್ತೆ. ಆ ಥರದ ಮಹನೀಯರನ್ನು ಪರಿಚಯ ಮಾಡ್ಕೊಳ್ಬೇಕು. ಹಾಗೆ ಜನಸಾಮಾನ್ಯರ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕು ಸರ್. ನೀವು ಬಾದಾಮಿಯಲ್ಲಿರುವಂಥ ಕಪ್ಪೆ ಅರೆಭಟ್ಟನ ಶಾಸನದಲ್ಲಿ ಬಹಳ ಚೆನ್ನಾಗಿ ಹೇಳ್ತೇನೆ. ಕಪ್ಪೆ ಅರೆಭಟ್ಟ ಕನ್ನಡ ಜನರು ಎಂಥವರು, ಮೊದಲ ತ್ರಿಪದಿ ಅದು ಏನು, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಅಂದರೆ ಕನ್ನಡ ನಾಡಿನ ಜನಸಾಮಾನ್ಯರು ಎಂಥವರು ಅಂತ ಹೇಳಿದ್ರೆ, ನೀನು ಸಾಧುವಾಗಿದೆಯಾ, ನಾನು ಸಾಧುವಾಗಿರ್ತೀನಿ. ನೀನು ಮಾಧುರ್ಯವಾಗಿದೆಯಾ, ನಾನು ಮಾಧುರ್ಯವಾಗಿರ್ತೀನಿ. ನೀನೇನಾದರೂ ಬಾಧಿಸ್ಲಿಕ್ಕೆ ಬಂದೆ, ತೊಂದರೆ ಕೊಡ್ಲಿಕ್ಕೆ ಬಂದರೆ ವಿಪರೀತವಾಗಿರುವಂಥ ಕಲಿ ನಾನು ಆಗ್ತೀನಿ ಅನ್ನುವಂಥದ್ದನ್ನು. ಹಾಗೆಯೇ ಅಭಿಮಾನಕ್ಕೆ ಕಾರಣಗಳೇನು, ನಾನು ಈ ನಾಡನ್ನು ಅಭಿಮಾನಿಸ್ಬೇಕಪ್ಪ ಯಾಕೆ ಅನ್ನುವಂಥ ಕಾರಣವನ್ನು ಕೊಡ್ತಾ ಹೋಗಬೇಕು. ಹಾಗೆ ನಮಗೆ ಗೊತ್ತಿದೆ, ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು.
ನಮ್ಮ ಜನನಿಯಾಗಿರುವಂತಹ ಭಾರತ ಮಾತೆಯ ತನುಜಾತೆ ಆಗಿರುವಂತಹ ಕನ್ನಡ ಮಾತೆ ಹಾಗೆ ನಮ್ಮೆಲ್ಲರ ಹೆಮ್ಮೆಯ ಜನ್ಮಭೂಮಿಯಾಗಿರುವಂಥ ಕನ್ನಡ ಭೂಮಿಯನ್ನು ನಾವು ಯಾಕೆ ಅಭಿಮಾನದಿಂದ ಅಭಿಮಾನಿಸಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋಗಬೇಕು. ಆ ದೃಷ್ಟಿಯಿಂದ ಈ ಎಲ್ಲ ಅಂಶಗಳನ್ನು ಒಳಗೊಂಡಿದ್ದರೆ ಆ ಕವನಕ್ಕೆ ಒಂದಷ್ಟು ತೂಕ ಇರ್ತದೆ ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ನಾನು ಈ ಕವನವನ್ನು ವಾಚನ ಮಾಡಿದ್ದೇನೆ. ನಿಜಕ್ಕೂ ಅರ್ಥಪೂರ್ಣ ಮತ್ತು ಸಾರ್ಥಕ ಕವನ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ ಸರ್. ಧನ್ಯವಾದಗಳು ಸರ್. ನಂತರ ಏನಂತ ಹೇಳಿದರೆ, ಈ ಇಂಗ್ಲೀಷ್ ಬಂದಾಗಿಂದ ಕನ್ನಡ ಮಿಕ್ಸ್ ಆಗ್ತಾ ಇದೆ, ಕಂಗ್ಲೀಷ್ ಆಗ್ತಾ ಇದೆ. ನಿಮ್ಮ ಕವನಕ್ಕೂ ಮತ್ತು ಈ ಕಂಗ್ಲೀಷ್ ಸಾಮ್ಯತೆಯಾಗಿ ನೋಡಿಕೊಂಡು ನಾವು ಹೊರಗೆ ಬರ್ಬೋದಾ ಸರ್? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಯಾವ ಕಾರಣಕ್ಕೂ ಕನ್ನಡ ಭಾಷೆ ಅಳಿಯೋದಿಲ್ಲ. ನೀವು ಭಾಷಾ ತಜ್ಞರ ಭಾಷಾ ಅಧ್ಯಯನವನ್ನು ನೋಡಿದರೆ ಸ್ವಾಂಗೀಕರಣ ಅಂತ ಬರುತ್ತೆ. ಒಂದು ಭಾಷೆ ಇದೆಯಲ್ಲ, ಬದಲಾದ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಹೊಸ ಹೊಸ ಪದಗಳನ್ನು ಪಡ್ಕೊಳ್ತಾ ಹೋಗುತ್ತೆ. ಹಂಗಾದಾಗ ಮಾತ್ರ ಆ ಭಾಷೆ ಜೀವಂತವಾಗಿರಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಕೋನದಿಂದ ನೋಡಿದರೆ ಭಾರತದ ಹಲವು ಭಾಷೆಗಳು ಮೃತ ಭಾಷೆಗಳಾಗಿವೆ, ಡೆಡ್ ಲ್ಯಾಂಗ್ವೇಜಸ್ ಆಗಿದೆ. ಯಾಕೆ ಹೇಳಿದರೆ ಅದು ಸ್ವೀಕರಿಸಲಿಕ್ಕೆ ಸಿದ್ಧ ಇರಲಿಲ್ಲ. ಆದರೆ ಕನ್ನಡ ಭಾಷೆ ಸ್ವಾಂಗೀಕರಣ ಮಾಡ್ಕೊಳ್ತಾ ಇದೆ, ಹಲವಾರು ಪದಗಳನ್ನು ತನ್ನಲ್ಲಿ ಅರಗಿಸ್ಕೊಳ್ತಾ ಇದೆ, ಕನ್ನಡೀಕರಣ ಮಾಡ್ಕೊಳ್ತಾ ಇದೆ. ಇದು ಒಂದು ಹೆಮ್ಮೆ. ಈಗ ಸಹಜ, ಲೋಕ ಬದಲಾಗ್ತಿದೆ, ತಾಂತ್ರಿಕ ಯುಗ ಬರ್ತಾ ಇದೆ. ತಾಂತ್ರಿಕದ ಸಂದರ್ಭದಲ್ಲಿ ಅತಿ ಅನಿವಾರ್ಯವಾಗಿ ಕೆಲವೊಂದು ಬೇರೆ ಭಾಷೆಯ ಪದಗಳನ್ನು ಬಳಸ್ಕೊಂಡ್ರೂ ಸಹಿತ ಕನ್ನಡ ಭಾಷೆ ಎಂದೂ ಅಳಿಯೋದಿಲ್ಲ. ಇದು ಸೂರ್ಯ ಚಂದ್ರ ಇರೋವರೆಗೂ ಉಳ್ಕೊಳ್ಳುತ್ತೆ ಅನ್ನಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಸುಮ್ಮನೆ ಅಂತಾರೆ ಕನ್ನಡ ಅಳದೋಯ್ತು ಹಂಗೆ, ಅದೆಲ್ಲ ಸುಳ್ಳು. ಒಂದು ಭಾಷೆ ಉಳಿಬೇಕಂದ್ರೆ ಸ್ವಾಂಗೀಕರಣ ಮಾಡಿಕೊಳ್ಳೇಬೇಕು, ಆ ಭಾಷೆಯ ಅನಿವಾರ್ಯತೆ. ಹಾಗಂಥೇಳಿ ಈಗ ನಾವು ಯಾವುದೇ ಭಾಷೆಯನ್ನು ಕಲಿತರೂ ಸಹಿತ ನಮ್ಮ ಭಾಷೆ ನಮಗೆ ಬರುತ್ತೆ. ಉದಾಹರಣೆ, ನೀವು ಒಂದು ಮುಳ್ಳು ತುಳಿದ್ರಿ ಅನ್ಕೊಳ್ರಿ, ನೀವು ಎಷ್ಟೇ ಇಂಗ್ಲೀಷ್ ಪಂಡಿತರಾಗಿದ್ರೂ ಸಹಿತ ಅಪ್ಪ ಅಂತೀವಿ. ಅದರ ಅರ್ಥ ಏನು ಅಂತ ಹೇಳಿದರೆ ಅದು ಹೃದಯದಿಂದ ಬರುವಂಥ ಭಾಷೆ. ಈ ಹೃದಯ ಭಾಷೆ ಎಂದೂ ಸಾಯೋದಿಲ್ಲ ಅಂತ ನಿಮಗೆ ಒಂದು ಕೊನೆ ಅಂತ ಹೇಳಿದ್ರೆ ಸರ್, ಕೊನೆಯ ಪ್ರಶ್ನೆ, ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಅಥವಾ ಬೆಳೆಸಬೇಕು ಸರ್? ಕನ್ನಡ ಭಾಷೆ ಈಗಾಗಲೇ ಉಳಿದಿದೆ. ಕನ್ನಡ ಭಾಷೆನ ಬೆಳೆಸೋದೇನೋ ಅವಶ್ಯಕತೆ ಇಲ್ಲ. ಅದನ್ನು ಬಳಸ್ಕೊಂಡು ಹೋಗ್ಬಿಟ್ರೆ ಸಾಕು, ಅದು ತಾನಾಗಿ ಉಳಿಯುತ್ತೆ. ಭಾಳಷ್ಟು ನೋಡಿ ವಿಶೇಷ. ನಿಮಗೆ ಒಂದು ನಾನು ಮಾತು ಹೇಳ್ತೀನಿ. ನಾನು ಇಂಗ್ಲೀಷ್ ವಿಷಯದಲ್ಲಿ MA BEd ಅನ್ನು ಮಾಡಿರುವಂಥವನು. ಹಂಗಂತ ಹೇಳಿದರೆ ಯಾರಿಗಾದ್ರೂ ಅನಿಸುತ್ತಾ ಇಂಗ್ಲೀಷ್ ವಿಷಯದಲ್ಲಿ ನಾನು MA BEd ಮಾಡಿದ್ದೀನಿ? ಇಲ್ಲ, ಸಂಬಂಧ ಇಲ್ಲ. ನಾವು ಯಾವ ಉದ್ಯೋಗದಲ್ಲಿದ್ದೀವಿ, ಏನನ್ನು ಅಧ್ಯಯನ ಮಾಡಿವಿ ಅನ್ನೋದು ಮುಖ್ಯ ಅಲ್ಲ. ಹಂಗೆ ನೋಡಿದರೆ ಕನ್ನಡದ ಹಲವು ಸಾಹಿತಿಗಳು ಇಂಗ್ಲೀಷ್ ಪಂಡಿತರಾಗಿದ್ದರು, ಆದರೂ ತಮ್ಮ ಮೇರು ಕೃತಿಗಳನ್ನು ಕನ್ನಡ ಭಾಷೆಯಲ್ಲಿ ಬಳಸಿದರು. ಹಂಗೆ ನೋಡಿದರೆ ಭಾರತದ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರುವಂಥ ಕುವೆಂಪು ಅವರು ತಮ್ಮ ಮೊದಲ ಕವನವನ್ನು ಇಂಗ್ಲೀಷ್ನಲ್ಲಿ ಬರಲಿಕ್ಕೆ ಹೋದರು. ಆಗ ಅವರಿಗೆ ಯಾರೊಬ್ಬರು ಸಲಹೆ ಕೊಟ್ಟರು, ಇಲ್ಲ ಸರ್, ನೀವು ನಿಮ್ಮ ಮಾತೃಭಾಷೆಯಲ್ಲಿ ಬರ್ರಿ, ನೀವು ಇನ್ನೂ ಮೇರು ಪರ್ವತಕ್ಕೆ ಹೋಗ್ತೀರಿ ಅಂಥೇಳಿ. ಈ ರೀತಿಯಾಗಿ ಕನ್ನಡ ಭಾಷೆ ಎಂದೂ ಅಳಿಯಲ್ಲ. ಇದು ಸುಮ್ಮನೆ ನಾವು ಅನ್ಬೋದು, ಇದು ಶಾಶ್ವತವಾಗಿರುವಂಥ ಭಾಷೆ ಅನ್ನೋದು ನನ್ನ ಅಭಿಪ್ರಾಯ. ನಿಜಕ್ಕೂ ಆ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಇವತ್ತು ವೀಕ್ಷಕರಿಗೆ ಹಂಚಿಕೊಂಡಿರ್ತಾರೆ. ತಮ್ಮೊಡನೆ ಆ ಕವನ ವಾಚನ ಆಗಿರಬಹುದು, ಅದರ ತಾತ್ಪರ್ಯ ಆಗಿರ್ಬೋದು, ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳಲಿಕ್ಕೆ ನಮಗೆ ವೈಯಕ್ತಿಕವಾಗಿ ಅತ್ಯಂತ ಯಶಸ್ವಿ ಮತ್ತು ಅರ್ಥಪೂರ್ಣ ಸಾರ್ಥಕದ ಒಂದು ಕ್ಷಣ ನಮಗೆ ಸ್ಫುರಿಸಿತ್ತು ಮನಸ್ಸಿನಲ್ಲಿ. ನಕ್ಷತ್ರ ಕವಿ ಮತ್ತು ಕವನದ ವಿಭಾಗದಿಂದ ನಮ್ಮ ವಾಹಿನಿಯ ಪರವಾಗಿ ಅತ್ಯಂತ ಪ್ರೀತಿ ಮತ್ತು ಅಭಿಮಾನದಿಂದ ತಮ್ಮನ್ನು ಗೌರವಿಸ್ತೇವೆ. ಧನ್ಯವಾದಗಳು. ಈಗ ನಕ್ಷತ್ರ ಚಾನಲ್ನವರು ಮನೋರಂಜನೆಗೆ ಒಂದು ಹೊಸ ಭಾಷೆಯನ್ನು ಬರೆದಿದ್ದಾರೆ ಅಂತ ಅನ್ನಲಿಕ್ಕೆ ಭಾಳ ಖುಷಿಯಾಗುತ್ತೆ. ಈಗ ಮನೋರಂಜನೆ ಅಂದರೆ ಏನಾಗಿದೆ ಅಂತ ಹೇಳಿದರೆ, ಚಲನಚಿತ್ರ ಗೀತೆಗಳು ಬರೀ ಬೇರೆ ಬೇರೆ ಆಗಿರುವಂತಹ ರಂಗಗಳ ಕಡೆಗೆ ವಾಲುವಂತಹ ಈ ಸಂದಿಗ್ಧದ ಸಂದರ್ಭದಲ್ಲಿ ಈ ವಾಹಿನಿ ಕವಿಗಳನ್ನು, ಕವನವನ್ನು ಸಮಾಜಕ್ಕೆ ಪಸರಿಸುವಂಥ, ನಾವು ಅನ್ಕೊಂಡೆ ನಮ್ಮ ಕವನ ಎಷ್ಟು ಜನ ನೋಡ್ತಾರೆ? ಬೇಡ, 10 ಒಳ್ಳೆ ಮನಸ್ಸುಗಳಿರ್ತವೆ. ಒಂದು ಭಾಷೆ ಹೇಳ್ತಾರೆ ಸಾಮಾನ್ಯ, 10 ಕಟ್ಟೋದಕ್ಕಿಂತ ಒಂದು ಮುತ್ತು ಕಟ್ಟಂತ. ಯಾವುದಾದ್ರು ಒಂದು ಮುತ್ತು ನೋಡುತ್ತೆ, ಅದು ಮನಃ ಪರಿವರ್ತನೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಕ್ಷತ್ರ ಚಾನಲ್ನವರು ಈ ದಿವಸ ಏನು ನೀವು ಆರಂಭ ಮಾಡಿದಿರಲ್ಲ, ಇದು ಅತ್ಯಂತ ಖುಷಿಯ ವಿಚಾರ. ಮತ್ತು ನಾಡಿನ ಎಲ್ಲ ಏನು ವಾಹಿನಿಗಳಿಗೆ ಮತ್ತು ಸಾಮಾಜಿಕ ಜಾಲತಾಣಗಳಿಗೆ ಒಂದು ಮಾದರಿ ಇದು. ಬಹಳ ಖುಷಿ ಆಯಿತು ಸರ್. ನಿಮ್ಮ ಕೆಲಸಗಳು ಹೀಗೆ ಮುಂದುವರಲಿ. ನೀವು ಸಹಿತ ನಮ್ಮಂತಹ ಕವಿಗಳಿಗೆ ಅವಕಾಶವನ್ನು ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾರೆ ಸರ್. ಶೇಖರಯ್ಯ ಸರ್ ಅವರ ಕಾವ್ಯ ಕೃಷಿ ಮತ್ತು ಕಾವ್ಯ ಪ್ರೌಢ ಮತ್ತಷ್ಟು ದ್ವಿಗುಣಗೊಳ್ಳಿ ಅಂತಕ್ಕಂಥದ್ದನ್ನು ತಾಯಿ ಭುವನೇಶ್ವರಿಯಲ್ಲಿ ವೈಯಕ್ತಿಕವಾಗಿ ಆಶಿಸ್ತಾ, ನಮ್ಮ ಕರೆಗೆ ಹೋಗೊಟ್ಟು ನಕ್ಷತ್ರ ಕವಿ ಮತ್ತು ಕವನ ಸಂಚಿಕೆಗೆ ಆಗಮಿಸಿ ಯಶಸ್ವಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂತಹ ಶೇಖರಯ್ಯ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗುವ. ನಮಸ್ಕಾರ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.